ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂದ್ರೆ ಸ್ಟೇಜಸ್ ಆಫ್ ಬಿಸ್ನೆಸ್. ಇದು ನಾರ್ಮಲ್ ಆಗಿ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ, ಅದು ಬಂದ್ಬಿಟ್ಟು ಎಂಪ್ಲಾಯೀಸ್ ಮೈಂಡ್ ಸೆಟ್ ಯಾವ ತರ ಇರುತ್ತೆ, ಯಾವ ತರ ಗ್ರೋ ಆಗುತ್ತೆ ಬಿಸ್ನೆಸ್ ಅಂತ. ಇಲ್ಲಿ ಯಾವ ತರ ಇರುತ್ತೆ ಅಂದ್ರೆ ಸ್ಟಾರ್ಟ್ಅಪ್ ಇಂದ ಮತ್ತೆ ನೆಕ್ಸ್ಟ್ ಸ್ಕೇಲ್ ವರ್ಗೂ ಯಾವ ತರ ಹೋಗೋದು ಅಂತ. ಸ್ಟಾರ್ಟ್ಅಪ್ ಅಲ್ಲಿ ಯಾವ ತರ ಫೀಲ್ ಆಗ್ತಾ ಇರ್ತಾನೆ ಅಂದ್ರೆ, ಯಾವುದೇ ಒಂದು ಬಿಸ್ನೆಸ್ ಓನರು ಸ್ಟ್ರಗಲ್ ಪಡ್ತಾ ಇರ್ತಾನೆ, ಅಂದ್ರೆ ಕಷ್ಟಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಮಾರ್ಕೆಟ್ ರಿಸರ್ಚ್ ಮೇಲೆ ಟ್ರಯಲ್ಸ್ ಅಂಡ್ ಎರರ್ಸ್ ಮಾಡ್ತಾ ಇರ್ತಾನೆ, ಮತ್ತೆ ಪ್ರಾಡಕ್ಟ್ ನ ಇಂಪ್ರೂವ್ ಮಾಡ್ತಾ ಇರ್ತಾನೆ. ಪ್ರಾಡಕ್ಟ್ ಒಂದೇ ಸಲ ಫುಲ್ ಕ್ವಾಲಿಟಿಯಾಗಿ ಔಟ್ಪುಟ್ ಬರಲ್ಲ, ಅದ್ರ ಮೇಲೆ ಟ್ರಯಲ್ಸ್ ಅಂಡ್ ಎರರ್ಸ್ ಮಾಡ್ತಾ ಇರ್ತಾನೆ. ಮತ್ತೆ ಸೆಕ್ಯೂರಿಂಗ್ ಫಂಡ್ಸ್ ನ ಅರೇಂಜ್ ಮಾಡೋ ಇದ್ರಲ್ಲಿನೂ ಒದಾಡ್ತಾ ಇರ್ತಾನೆ. ಅಂದ್ರೆ ಫಂಡ್ ಮ್ಯಾನೇಜ್ಮೆಂಟ್ ಇಶ್ಯೂ ಇರ್ಬೋದು. ಇಲ್ಲಿ ಸ್ಟಾರ್ಟ್ಅಪ್ಗೆ ಇದೆಲ್ಲ ಕಾಮನ್. ಸೊ ಇದನ್ನ ತಿಳ್ಕೊಂಡಿರ್ಬೇಕು ಫಸ್ಟ್, ಇದಕ್ಕೆ ಪ್ರಿಪೇರ್ ಆಗ್ಬಿಡ್ಬೇಕು ಮೈಂಡ್ ಅಲ್ಲಿ. ಸೊ ಇವೆಲ್ಲ ನನ್ ಪ್ರಾಬ್ಲಮ್ಸ್ ಬರುತ್ತೆ ಅಂತ. ಮತ್ತೆ ಬಂದ್ಬಿಟ್ಟು ಡಿಕ್ಲೈನ್ ಸ್ಟೇಜ್ ಅಂತ ಬರುತ್ತೆ. ಇಲ್ಲಿ ಇನ್ನೂ ಸ್ವಲ್ಪ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಅಂದ್ರೆ ಇಲ್ಲಿ ಕ್ಯಾಶ್ ಫ್ಲೋ ಅನ್ನೋದು ಕಡಿಮೆ ಇರುತ್ತೆ. ಅಂದ್ರೆ ಇಮಿಡಿಯೇಟ್ ಪೇಮೆಂಟ್ಸ್ ಬರ್ತಾ ಇರಲ್ಲ, ಪೇಮೆಂಟ್ಸ್ ಡಿಲೇ ಮಾಡ್ತಾ ಇರ್ತಾರೆ. ಯಾಕಂದ್ರೆ ನೀನು ಹೊಸದಾಗಿ ಮಾರ್ಕೆಟ್ ಎಂಟ್ರಿ ಆಗಿರ್ತೀಯ. ಸೊ ಕ್ರೆಡಿಟ್ ಪೀರಿಯಡ್ ನಾರ್ಮಲ್ ಕೊಡೋರ್ಗಿಂತಾನು, ಎಕ್ಸಿಸ್ಟಿಂಗ್ ಬಿಸ್ನೆಸ್ ಅವ್ರು ಕೊಡೋಕ್ಕಿಂತಾನು ನೀನು ಸ್ವಲ್ಪ ಜಾಸ್ತಿ ಕ್ರೆಡಿಟ್ ಪೀರಿಯಡ್ ಕೊಡ್ಬೇಕಾಗುತ್ತೆ. ಇದರಿಂದ ಆಟೋಮೆಟಿಕ್ ಕ್ಯಾಶ್ ಫ್ಲೋ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಡುತ್ತೆ. ಮಂತ್ಲಿ ಕಮಿಟ್ಮೆಂಟ್ಸ್ಗೂ ಕ್ಯಾಶ್ ಫ್ಲೋಗೂ ಡಿಫ್ರೆನ್ಸ್ ಆಟೋಮೆಟಿಕ್ ಬಂದ್ಬಿಡುತ್ತೆ. ಇಲ್ಲೇನಂದ್ರೆ ನೀನ್ ಪೇ ಮಾಡ್ತಾನೆ ಇರಬೇಕು, ಇಲ್ಲಿ ಫಂಡ್ಸ್ ಮಾತ್ರ ಕಡಿಮೆ ಬರ್ತಾ ಇರುತ್ತೆ. ಮತ್ತೆ ಲೋ ಸೇಲ್ಸ್ ಎಕ್ಸ್ಪೆಕ್ಟೆಡ್ ಅಷ್ಟು ನಾವು ರೀಚ್ ಆಗೋಕ್ ಆಗ್ತಾರಲ್ಲ. ಯಾಕಂದ್ರೆ ನಾನು ಆಗ್ಲೇ ಹೇಳಿದ್ದೆ, ನನ್ ಪ್ರಾಡಕ್ಟ್ ಬಗ್ಗೆನೇ ಆಗ್ಲಿ, ನಾನು ಎಕ್ಸ್ಪೆಕ್ಟ್ ಮಾಡಿರೋದು ಇವತ್ತು ಒಂದು 300 ಇತ್ತು, ಬಟ್ 220, 230 ಅಥವಾ 250 ಆಗಿರ್ಬೋದು. ಬಟ್ ಈ 50 ಗ್ಯಾಪ್ ಬಂದಿದೆಯಲ್ಲ, ಎಕ್ಸ್ಪೆಕ್ಟೆಡ್ ಗಿಂತ ಜಾಸ್ತಿನೇ ಆಗಿದೆ ಅಂತ ನಾವು ಫೀಲ್ ಆಗ್ಬೇಕು, ಈ ಒಂದು ಕಡಿಮೆ ಆಗಿದ್ರು. ಬಟ್ ಇದು ಗ್ರೂಪ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ. ಬಟ್ ಇದು ಬೇರೆ ಸೋಷಿಯಲ್ ಮೀಡಿಯಾ ಥ್ರೂ ಆದ್ರೆ ಓವರ್ ಆಲ್ ಆಗಿ ಕವರ್ ಆಗ್ಬಿಡುತ್ತೆ. ಬಟ್ ನಾವು ಪ್ರಯತ್ನ ಮಾಡ್ತಾ ಇರ್ಬೇಕು, ನಮ್ಮ ಪ್ರಾಡಕ್ಟ್ ಮೇಲೆ ನಾವು ಕಾನ್ಫಿಡೆಂಟ್ ಇಟ್ಕೊಂಡಿರ್ಬೇಕು ಫಸ್ಟ್ ಆಫ್ ಆಲ್, ಇದು ಮಸ್ಟ್. ಮತ್ತೆ ಲೀಕೇಜಸ್, ಇಲ್ಲಿ ಅಮೌಂಟ್ಸ್ ಎಲ್ಲೆಲ್ಲಿ ವೇಸ್ಟ್ ಆಗಿ ಲೀಕ್ ಆಗ್ತಾ ಇದೆ ಅಂದ್ರೆ, ಈಸಿಯಾಗಿ ಕ್ರೆಡಿಟ್ ಕಾರ್ಡ್ಸ್ ಇವೆಲ್ಲಾನು ಟೈಪ್ ಮಾಡ್ಬಿಟ್ಟಿರ್ತಾರೆ ಕೆಲವರು. ಅದು ಯಾರು ಮಾಡಿದಾರೆ ಅಂತಾನು ಅಬ್ಸರ್ವ್ ಮಾಡಿರಲ್ಲ. ಅಲ್ಲಿ ಪೇಮೆಂಟ್ಸ್ ಅಂತೂ ಹೋಗ್ತಾನೆ ಇರುತ್ತೆ, ಇಲ್ಲಿ ಕೆಲಸನೂ ಯೂಸ್ ಇಲ್ಲ, ಅನ್ನೆಸರಿ ಅಮೌಂಟ್ ಕಟ್ ಆಗ್ತಾ ಇರುತ್ತೆ, ಪೇ ಮಾಡ್ಬೇಕಾಗಿರುತ್ತೆ ನೆಕ್ಸ್ಟ್ ಮಂತ್. ಸೊ ಈ ತರ ಲೀಕೇಜಸ್ ಎಲ್ಲ ಇರುತ್ತೆ. ಇದೊಂದೇ ಲೀಕೇಜ್ ಅಲ್ಲ, ಮತ್ತೆ ಕ್ಯಾಶ್ ಲೀಕೇಜಸ್, ಎಲ್ಲೆಲ್ಲಿ ಕ್ಯಾಶ್ ನ ಹ್ಯಾಂಡಲ್ ಮಾಡ್ತಾ ಇರ್ತಾರೋ ಅಲ್ಲೆಲ್ಲ ಅಬ್ಸರ್ವ್ ಮಾಡೋದು ಜಾಸ್ತಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲ ಅಂದ್ರೆ ಆ ಮಿಸ್ಯೂಸ್ ಆಗೋದು ತುಂಬಾ ಆಗುತ್ತೆ. ಇದನ್ನ ನಾನು ಫೇಸ್ ಮಾಡ್ಕೊಂತ ಬಂದಿದ್ದೀನಿ. ನೆಕ್ಸ್ಟ್ ಲೆವೆಲ್ ಬಂದ್ಬಿಟ್ಟು ಗ್ರೋತ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನಿಮ್ದು ಸ್ವಲ್ಪ ಸೇಲ್ಸ್ ಇನ್ಕ್ರೀಸ್ ಆಗುತ್ತೆ, ಪ್ರಾಫಿಟ್ ಮಾರ್ಜಿನ್ ಸ್ವಲ್ಪ ಬೆಳೆಸ್ತೀರಾ, ಮತ್ತೆ ಹೊಸ ಪ್ರಾಡಕ್ಟ್ಸ್ ನ ಆಡ್ ಮಾಡ್ತಾ ಇರ್ತೀರಾ ನಿಮ್ ಕಂಪ್ನಿಗೆ, ಸರ್ವಿಸಸ್ ಬರ್ತಾ ಇರುತ್ತೆ. ಸೊ ಇದರಿಂದ ಏನಂದ್ರೆ, ನಿಮ್ಗೆ ಒಂದ್ರಲ್ಲಿ ವರ್ಕೌಟ್ ಆಗ್ಲಿಲ್ಲ ಅಂದ್ರೂ ಇನ್ನೊಂದು ಬಿಸ್ನೆಸ್ ಅಲ್ಲಿ ಮ್ಯಾಚ್ ಮಾಡ್ತಾ ಇರುತ್ತೆ. ಇಲ್ಲಿ ಒಂದೇ ಇದ್ರ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇರಲ್ಲ. ಮತ್ತೆ ನಿಮ್ ಮೇಲೆ ನಿಮ್ಗೆ ಸ್ವಲ್ಪ ನಂಬಿಕೆ ಬರುತ್ತೆ. ಜನ ಎಲ್ಲ ಡಿಕ್ಲೈನ್ ಸ್ಟೇಜ್ ಅಲ್ಲಿ ಎಕ್ಸಿಟ್ ಆಗ್ತಾ ಇರ್ತಾರೆ. ಕೆಲವರು ಗ್ರೋತ್ ಬಂದು ನೆಗ್ಲೆಕ್ಟ್ ಕೊಟ್ಟೋಗ್ಬಿಡ್ತಾರೆ. ಅಂದ್ರೆ ನಾನು ಸೆಟ್ಲ್ ಆಗ್ಬಿಟ್ಟೆ, ನನ್ನ ಬಿಸ್ನೆಸ್ ಕ್ಲಿಕ್ ಆಗ್ಬಿಡ್ತು ಅಂತ ಕಾನ್ಫಿಡೆಂಟ್ ಲೆವೆಲ್ಗೆ ಬಂದ್ಬಿಡ್ತಾರೆ. ಸೊ ಇದು ಆಗ್ಬಾರ್ದು. ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ಪೆನ್ಷನ್ ಏನಂದ್ರೆ, ಇಲ್ಲಿ ಒಳ್ಳೆ ಸೇಲ್ಸ್ ಆಗ್ತಾ ಇರುತ್ತೆ, ಮತ್ತೆ ಬ್ರಾಂಚಸ್ ಮಾಡೋ ಅವಶ್ಯಕತೆ ಇರುತ್ತೆ, ಅಥವಾ ಫ್ರಾಂಚೈಸಿ ಕೊಡೋ ಅವಶ್ಯಕತೆ ಇರುತ್ತೆ. ಯಾಕಂದ್ರೆ ಬ್ರಾಂಚೈಸಿಗಿಂತ ಫ್ರಾಂಚೈಸಿ ಯಾಕೆ ನಾನು ಫಸ್ಟ್ ಪ್ರಿಫರ್ ಮಾಡ್ತೀನಿ ಅಂದ್ರೆ, ಫ್ರಾಂಚೈಸಿಯಲ್ಲಿ ಸ್ವಲ್ಪ ಕಂಪೇರ್ ಟು ಫ್ರಾಂಚೈಸಿಯಲ್ಲಿ ಸ್ವಲ್ಪ ಇದು ಏನು ರಿಸ್ಕ್ ಕಡಿಮೆ ಇರುತ್ತೆ, ಬ್ರಾಂಚಸ್ ಅಲ್ಲಿ ಮಾರ್ಜಿನ್ ಜಾಸ್ತಿ ಇರುತ್ತೆ. ಸೊ ಇದನ್ನ ಯಾವ ತರ ತಗೊಂತೀರ ನೀವು, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಕ್ಸಸ್ ಅನ್ನೋದು ಇಲ್ಲಿ ನಿಮ್ಗೆ ಆಲ್ರೆಡಿ ಕಾಣಿಸಿರುತ್ತೆ, ನಿಮ್ ಮೇಲೆ ನಿಮ್ ನಂಬಿಕೆ ಬಂದಿರುತ್ತೆ, ನಿಮ್ ಫ್ಯಾಮಿಲಿ ಅವರೆಲ್ಲ ಖುಷಿಯಾಗಿರ್ತಾರೆ. ಮತ್ತೆ ನೀವು ಸೋಷಿಯಲ್ ಕಾಂಟ್ರಿಬ್ಯೂಷನ್ ಮಾಡೋದಕ್ಕೆ ಇದರಲ್ಲಿ ಯೋಚನೆ ಮಾಡಲ್ಲ. ಕೆಲವು ಟೈಮ್ ಯಾರಾದ್ರೂ ಕೇಳಿದ್ರೆ ಕೊಡೋದಕ್ಕೆ ಆಗ್ಲಿ, ಮತ್ತೆ ನಿಮ್ ಬ್ರಾಂಡ್ ನ ಬಿಲ್ಡ್ ಮಾಡೋದಕ್ಕೋಸ್ಕರ ನೀವು ಆಕ್ಟಿವಿಟೀಸ್ ಕೆಲವು ಮಾಡ್ಲೇಬೇಕಾಗಿರುತ್ತೆ. ಅದನ್ನೆಲ್ಲ ಮಾಡೋದಕ್ಕೂ ಸ್ಟಾರ್ಟ್ ಮಾಡ್ಬಿಡ್ತೀರಾ. ನೆಕ್ಸ್ಟ್ ಸ್ಟೇಜ್ ಬಂದ್ಬಿಟ್ಟು ಗ್ರೋತ್. ಸೊ ಇಲ್ಲಿಂದ ನಿಮ್ಮ ಬಿಸ್ನೆಸ್ ಆಟೋಮೆಟಿಕ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಸ್ಕೇಲ್ ಆಗಿರುತ್ತೆ ನಿಮ್ ಬಿಸ್ನೆಸ್, ಮತ್ತೆ ಲೆಗಸಿ ಕ್ರಿಯೇಷನ್ ಅನ್ನೋದು ಆಗಿರುತ್ತೆ. ನಿಮ್ ಬ್ರಾಂಡ್ ಬಿಲ್ಡಿಂಗ್ ಹೇಳಿದ್ನಲ್ಲ, ನಿಮ್ಮ ಪ್ರಾಡಕ್ಟ್ ಏನಾದ್ರು ಪರ್ಟಿಕ್ಯುಲರ್ ನಿಮ್ ಸರ್ವಿಸ್ ಹೇಳ್ತಿದಂಗೆ ನಿಮ್ ಬ್ರಾಂಡ್ ಮಾತಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಈಗ ಆಡಿಟಿಂಗ್ ಅಂತಿದಂಗೆ ಸಾಯಿ ಫಲಿಂಗ್ ಅಂತ ಕೆಲವರೆಲ್ಲ ಯಾವ ತರ ಮಾತಾಡ್ತಿರ್ತಾರೋ, ಅದೇ ತರಾನು ಮೆಡಿಕಲ್ಸ್ ಅಂದ್ರೆ ಹರಿಯಾಣ ಮೆಡಿಕಲ್ಸ್ ಅಂತ, ಟೆಕ್ನಿಕಲ್ ಥಿಂಗ್ಸ್ ಆದ್ರೆ ಸ್ಟಾನ್ಸ್ ಅಂಡ್ ಡಿಮ್ಯಾಂಡ್ ಸೊಲ್ಯೂಷನ್ಸ್ ಅಂತ, ಮತ್ತೆ ಇದೇ ತರ ಸೋಲಾರ್ ರಿಲೇಟೆಡ್ ಏನಾದ್ರು ವರ್ಕ್ಸ್ ಬೇಕು ಅಂದ್ರೆ ನಮ್ಮ ಜೀವಿಕೆ ಪವರ್ ಅಂತ, ಇದೇ ತರ ಕನ್ಸ್ಟ್ರಕ್ಷನ್ ಹೋದ್ರೆ ಚೋಡರೆಡ್ಡಿ ಅವ್ರದ್ದು ಯಾವ್ದೋ ಕಂಪ್ನಿ ಹೆಸರು ಪೆಂಟಾಗಾನ್, ಮತ್ತೆ CND ಕನ್ಸ್ಟ್ರಕ್ಷನ್ಸ್, ಈ ತರ ಕೆಲವರು ಅಪಾರ್ಟ್ಮೆಂಟ್ಸ್ ಟ್ರಸ್ಟ್ ಬರ್ತಾ ಇರ್ತಾರೆ. ಇವರೆಲ್ಲ ಏನು ಬ್ರಾಂಡ್ ಹೇಳ್ಬಿಟ್ರೆ ಸಾಕು, ಅಲ್ಲಿ ಕಣ್ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು, ಲೋನ್ ಆಗುತ್ತೆ ಅನ್ನೋ ಕಾನ್ಫಿಡೆಂಟ್ ಕೂಡ ಇರುತ್ತೆ. ಇವ್ರು ಬೇರೆ ಆಕ್ಟು ಎಲ್ಲಾನು ಕ್ಲೀನ್ ಆಗಿ ಮೇಂಟೈನ್ ಮಾಡ್ತಾ ಇರ್ತಾರೆ, ಇದರಿಂದ ಈಸಿಯಾಗಿ ಸೇಲ್ ಆಗ್ತಾ ಇರುತ್ತೆ. ಸೊ ಈ ತರ ಬಿಲ್ಡ್ ಮಾಡೋದು ಅವಶ್ಯಕತೆ ಇರುತ್ತೆ. ಇದನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅಂದ್ರೆ ನಾವು ಸ್ಟೇಜ್ 1 ಇಂದಾನೇ ಹೋಗ್ಬೇಕಾಗಿರುತ್ತೆ. ಇಲ್ಲಿ ಎಲ್ಲ 1, 2, 3 ಅಲ್ಲೇ ಜಾಸ್ತಿ ಜನ ಕೆಳಗಡೆ ಬಂದ್ಬಿಡ್ತಾ ಇರ್ತಾರೆ, ಇನ್ನು ಕೆಲವರು 2 ಅಲ್ಲೇ, ಇನ್ನು ಕೆಲವರು 1 ಅಲ್ಲೇ ಎಕ್ಸಿಟ್ ಆಗ್ತಾ ಇರ್ತಾರೆ.
ಸೊ ಈ ಪ್ರೋಸೆಸ್ನ, ಈ ಲಾಂಗ್ ಜರ್ನಿನ ಯಾರು ಲಾಂಗ್ ಟರ್ಮ್ ಅಲ್ಲಿ ಸಕ್ಸಸ್ ನೋಡ್ಬೇಕು, ನನ್ನ ಫ್ಯಾಮಿಲಿ ಅವರೆಲ್ಲ ಖುಷಿಯಾಗಿರ್ಬೇಕು, ಮತ್ತೆ ನನ್ನ ನೆಕ್ಸ್ಟ್ ಜನರೇಷನ್ ನಮ್ಮಿಂದ ಖುಷಿಯಾಗಿರ್ಬೇಕು ಅನ್ಕೊಂತ ಇರ್ತಾರೋ ಅವರು ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಈ ಜರ್ನಿನ ಇಷ್ಟಪಡ್ತಾರೆ, ಮತ್ತೆ ಯಾವಾಗಲೂ ಕಲಿಯೋದಕ್ಕೆ ಇದ್ ಮಾಡ್ತಾ ಇರ್ತಾರೆ. ಒನ್ ಡೇ ಅಲ್ಲಿ ಸಕ್ಸಸ್ ಮಾಡ್ಬೇಕು, ನನ್ನ ಒಂದ್ ತಿಂಗಳು ಅಥವಾ ಒಂದ್ ವರ್ಷದೊಳಗಡೆ ನಾನು ಅಚೀವ್ ಮಾಡ್ಬಿಡ್ಬೇಕು, ನಾನು ನೆಕ್ಸ್ಟ್ ಲೆವೆಲ್ಗೆ ಬೆಳೆದ್ಬಿಡ್ಬೇಕು ಅಂತ ಶಾರ್ಟ್ ಟರ್ಮ್ ಅಲ್ಲಿ ಜಾಸ್ತಿ ದುಡ್ಡು ಮಾಡ್ಬೇಕು ಅಂತ ಹೋಗ್ತಾ ಇರ್ತಾರಲ್ಲ, ಅವರೆಲ್ಲ ಫಸ್ಟ್ ಸೆಕೆಂಡ್ ಸ್ಟೇಜ್ ಅಲ್ಲೇ ಬಿದ್ದೋಗ್ತಾ ಇರ್ತಾರೆ, ಮತ್ತೆ ಡಿಫ್ರೆಂಟ್ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಇರ್ತಾರೆ. ಸೊ ಇಂಥವ್ರಿಗೆಲ್ಲರೂ ಒಂದು ಕೋಚಿಂಗ್ ಅನ್ನೋದು ಅವಶ್ಯಕತೆ ಇದೆ, ಒಂದು ಸಪೋರ್ಟಿಂಗ್ ಅಂದ್ರೆ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಅನ್ನೋದು ಅವಶ್ಯಕತೆ ಇದೆ. ಒಂದು ಚಾನ್ಸ್ ಸಿಕ್ಕಿದ್ರೆ, ಒಂದು ಯಾರಾದ್ರೂ ಹೇಳೋರು ಇದ್ದಿದ್ರೆ, ನಾನು ನನ್ನ ಮಿಸ್ಟೇಕ್ ನ ಕರೆಕ್ಷನ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀನಪ್ಪ, ಇಲ್ಲಿ ನನ್ಗೆ ಯಾರು ಹೇಳೋರಿಲ್ಲ, ಯಾರು ಸಪೋರ್ಟ್ ಮಾಡೋರಿಲ್ಲ ಅಂತ ಜಾಸ್ತಿ ಜನ ಫೀಲ್ ಆಗ್ತಾ ಇದ್ದಾರೆ. ನಾನು ಒಂದು ಸ್ಟೇಜ್ ಅಲ್ಲಿ ಫೀಲ್ ಆಗ್ತಿದೆ, ನಮ್ಮ ತಂದೆಯವ್ರು ನನ್ಗೆ ಅವಾಗ ಸಪೋರ್ಟ್ ಮಾಡಿಲ್ಲ, ನನ್ಗೆ ಹೇಳ್ಕೊಟ್ಟಿದ್ರೆ ನಾನು ಇನ್ನ ನೆಕ್ಸ್ಟ್ ಲೆವೆಲ್ಗೆ ಬೆಳೀತಿದ್ದೆ ಅಂತ ನಾನು ಫೀಲ್ ಆಗ್ತಿದ್ದೆ. ಬಟ್ ನಾನು ರಿಯಲೈಸ್ ಆದೆ, ನಮ್ಮ ತಂದೆ ನಾನು ಏನು ಸಪೋರ್ಟ್ ಮಾಡದೇ ಇರೋದೇ ಒಳ್ಳೇದಾಯ್ತು. ನಾನು ಇವಾಗ ನನ್ನಷ್ಟು ನಾನೇ ನನ್ನ ಗುರುಗಳನ್ನ ಹುಡುಕೊಂಡೆ, ನನಗೆ ಯಾರು ಹೆಲ್ಪ್ ಮಾಡ್ತಾರೆ, ಯಾರಿಂದ ನಾನು ನೆಕ್ಸ್ಟ್ ಲೆವೆಲ್ಗೆ ಬೆಳಿತೀನಿ ಅನ್ನೋದನ್ನ ನಾನೇ ಫೈಂಡ್ ಔಟ್ ಮಾಡ್ಕೊಂಡೆ. ಇಲ್ಲಿ ಕಷ್ಟ ಪಡೋದಕ್ಕೆ ಮಕ್ಕಳನ್ನ ಆಗ್ಲಿ ಯಾರನ್ನೇ ಆಗ್ಲಿ ಬಿಡ್ಬೇಕು. ಕಷ್ಟ ಅನ್ನೋದನ್ನ ಫೇಸ್ ಮಾಡಿದಾಗ ಎಷ್ಟೇ ಕಷ್ಟ ಬಂದ್ರು ನನ್ಗೆ ಇಷ್ಟೇ ಅಲ್ವಾ ಅಂತ ಲೆವೆಲ್ಗೆ ಹೋಗ್ಬಿಡ್ಬೇಕು ಅವರು. ಆ ಲೆವೆಲ್ ಬಂದ್ಮೇಲೆ ಏನೇ ಪ್ರಾಬ್ಲಮ್ ಬಂದ್ರು ಆರಾಮಾಗಿ ನಗ್ನಗ್ತಾ ಗೇಮ್ ತರ ಫೀಲ್ ಆಗ್ತಾರೆ. ಇದಲ್ದಿದ್ರೆ ನೆಕ್ಸ್ಟ್ ನಾನು ಟ್ರೈ ಮಾಡ್ತೀನಿ, ಪಾರ್ಟ್ ಬಿ, ಪಾರ್ಟ್ ಸಿ, ಆ ತರ ಪ್ಲಾನ್ ಎ, ಪ್ಲಾನ್ ಬಿ ಯಾವ ತರ ಇರುತ್ತೋ ಆ ತರ ನೆಕ್ಸ್ಟ್ ಲೆವೆಲ್ ನಾನು ಚೆಕ್ ಮಾಡ್ತಾನೆ ಇರ್ತೀನಿ, ಟ್ರೈ ಮಾಡ್ತಾನೆ ಇರ್ತೀನಿ. ನನ್ನ ಮೇಲೆ ನನ್ನ ನಂಬಿಕೆ ಇದೆ, ನನ್ನ ಪ್ರಾಡಕ್ಟ್ ಮೇಲೆ ನಂಬಿಕೆ ಇದೆ, ನಾನು ಅಚೀವ್ ಮಾಡೇ ಮಾಡ್ತೀನಿ ಅಂತ ಈ ತರ ಹೋಗ್ತಾ ಇರ್ತಾರೆ. ಇದ್ರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಾನು ಒಬ್ಬ ಹುಡುಗನ್ನ ಇನ್ಸ್ಪೆಕ್ಟ್ ಮಾಡ್ಕೊಂತೀನಿ, ಯಾಕಂದ್ರೆ ನನ್ನ ಏಜ್ ಅವರು ನನಗೆ ಜಾಸ್ತಿ ಅಟ್ರಾಕ್ಟ್ ಆಗ್ತಾರೆ. ಸೊ ಇಲ್ಲಿ ನನ್ನ ಫ್ರೆಂಡ್ ಬಂದ್ಬಿಟ್ಟು ಚೆನ್ನೈಗೌಡ ಅಂತ, ಅವನು ಸ್ಟಾರ್ಟ್ ಮಾಡಿದಾಗ ನನಗೆ ಗೊತ್ತಿರ್ಲಿಲ್ಲ. ಆಕ್ಚುಲಿ ಈ ಲಾಕ್ ಡೌನ್ ಅಲ್ಲಿ ನಾನು ಊರ್ಗೆ ಯಾವಾಗ ಹೋದ್ನೋ ಆವಾಗ ನನ್ನ ಫ್ರೆಂಡ್ಸ್ ಈ ತರ ಹೇಳ್ದ, ಒಬ್ನ ರಘು ಅಂತ ಸಿಕ್ಕಿದ್ದ, ಅವ್ನು ಹೇಳ್ದ ಈ ತರ ಚೆನ್ನೈ ಫಿಲಿಮ್ಸ್ ಮಾಡ್ತಾ ಇದ್ದಾನೆ ಬಟ್ ಯಾವ್ದು ಚಾನ್ಸಸ್ ಸಿಕ್ತಿಲ್ಲ ಅಂತ. ಸೊ ನಾವು ಮಾಡೋಣ ಅಂತ ಒಂದು ಶಾರ್ಟ್ ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ. ಬಟ್ ಆಗ ಗೊತ್ತಾಯ್ತು ಅವ್ನ ಸ್ಕಿಲ್ಲು. ಒನ್ ಡೇ ಅಲ್ಲಿ ಅವ್ನ ಪ್ಲಾನ್ ಎಲ್ಲ ರೆಡಿ ಮಾಡ್ಬಿಟ್ಟು ಶೂಟ್ ಕಂಪ್ಲೀಟ್ ಮಾಡಿದ್ವಿ. ಬಟ್ ಅದಕ್ಕೆ ಹಾರ್ಡ್ ವರ್ಕ್ ಅನ್ನೋದು, ಸಪೋರ್ಟ್ ಮಾಡೋದು ಟೀಮೇ, ಎಲ್ಲಾರು ಜೊತೆ ಇದ್ದವ್ರೆ. ಲಾಕ್ ಡೌನ್ ಅಲ್ಲಿ ಟೈಮ್ ಪಾಸ್ ಮಾಡೋ ಬದಲು ಏನಾದ್ರು ಮಾಡೋಣ, ಜನಕ್ಕೆ ರೀಚ್ ಆಗುತ್ತಾ ಇಲ್ವಾ ನೋಡೋಣ ಅಂತ ಮಾಡಿದ್ವಿ. ಸೊ ಈ ತರ ಚಿಕ್ಕ ಚಿಕ್ಕ ಟ್ರಯಲ್ಸ್ ಮಾಡೋದ್ರಿಂದ ಅವ್ನಿಗೊಂದು ಒಳ್ಳೆ ಆಪರ್ಚುನಿಟಿ ಬಂತು. ಅದು ನಮ್ಮಿಂದ ಬಂತು ಅಂತ ನಾನು ಹೇಳ್ತಿಲ್ಲ, ಅವ್ನ ಹಾರ್ಡ್ ವರ್ಕ್ಗೆ ಬಂತು. ಅವ್ನ ಹಾರ್ಡ್ ವರ್ಕ್ ಬಂದು ಇವಾಗ ಒಂದು ಫಿಲಿಂ ಕಂಪ್ಲೀಟ್ ಮಾಡಿದ್ದಾನೆ, ಬಟ್ ರಿಲೀಸ್ ಮಾಡೋದಕ್ಕೆ ಫೇಸ್ ಮಾಡ್ತಿದ್ದಾನೆ. ಬಟ್ ಇದು ಒಂದು ಸ್ಟೇಜ್. ಈ ಪ್ರಾಬ್ಲಮ್ ನ ಫೇಸ್ ಮಾಡಿ ಯಾವಾಗ ರಿಲೀಸ್ ಮಾಡ್ತಾನೋ ಅದು ನೆಕ್ಸ್ಟ್ ಅವನಿಗೆ ಗ್ರೋತ್ ಆಗುತ್ತೆ. ಮತ್ತೆ ಅದರಿಂದ ಜನ ನೋಡ್ಬಿಟ್ಟು ಎಂಕ್ವೈರಿ ಸ್ಟಾರ್ಟ್ ಮಾಡ್ತಾರಲ್ಲ, ಯಾರು ಡೈರೆಕ್ಟ್ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಾನೆ ಅಂತ, ಆವಾಗ ಅವ್ನಿಗೆ ಎಕ್ಸ್ಪೆನ್ಷನ್ ಸ್ಟೇಜ್ ಆಗುತ್ತೆ. ನೆಕ್ಸ್ಟ್ ಸ್ಕೇಲ್ ಆಗ್ತಾನೆ. ಆ ಎಕ್ಸ್ಪೆನ್ಷನ್ ಮುಟ್ಟಿದಾನೆ ಅಂದ್ರೆ ಸ್ಕೇಲ್ ಆಗೋದಕ್ಕೆ ಜಾಸ್ತಿ ಟೈಮ್ ತಗೊಳ್ಳಲ್ಲ, ಡಿಫ್ರೆಂಟ್ ಆಪರ್ಚುನಿಟೀಸ್ ಬಂದ್ಬಿಡುತ್ತೆ. ಅವಾಗ ನಾನು ಕೂಡ ಅವ್ನು ಫೋನ್ ಮಾಡ್ಬಿಟ್ಟು, ಡೈರೆಕ್ಟರ್ ಸಾಹೇಬ್ರೆ ನಮ್ಗೊಂದು ಅಪಾಯಿಂಟ್ಮೆಂಟ್ ಬೇಕು, ನೀವು ಒಂದು ಸ್ಪೀಚ್ ಕೊಡ್ಬೇಕು ನಮ್ಮ ಇದು ಸೆಷನ್ ಬಂದ್ಬಿಟ್ಟು ಅಂತ ನಾವೇ ಅಪಾಯಿಂಟ್ಮೆಂಟ್ ತಗೋಬೇಕಾಗುತ್ತೆ. ಸೊ ಇವಾಗ್ಲೂ ನಾನು ಅವನ ಹತ್ರ ಡೈರೆಕ್ಟರ್ ಸಾಹೇಬ್ರೆ ಅಂತಾನೆ ಮಾತಾಡ್ತಿದ್ದೀನಿ, ಆವಾಗ್ಲೂ ಡೈರೆಕ್ಟರ್ ಸಾಹೇಬ್ರೆ ಅಂತಾನೆ ಮಾತಾಡ್ತೀನಿ. ಯಾಕಂದ್ರೆ ಇಂಥ ಮಕ್ಕಳು ಜಾಸ್ತಿ ಜನ ಇದ್ದಾರೆ, ಟ್ಯಾಲೆಂಟ್ ಇದ್ದು, ಸ್ಕಿಲ್ ಇದ್ದು, ಮತ್ತೆ ಅಚೀವ್ ಮಾಡ್ಲೇಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಓಡಾಡ್ತಾ ಇದಾರೆ. ಇದ್ರಲ್ಲಿ ಪ್ರಾಬ್ಲಮ್ಸು ಆಗ್ತಿದೆ. ಯಾರಿಗಾದ್ರೂ ಆಪರ್ಚುನಿಟಿ ಇದ್ರೆ ಅಂದ್ರೆ, ನಾನು ಯಾರಾದ್ರೂ ನಿಮ್ಮ ಹತ್ರ ಕೇಳ್ಕೊಂಬಂದು ಒಂದು ಚಾನ್ಸ್ ಕೊಡಿ ಸರ್, ನಾನು ಪ್ರೂವ್ ಮಾಡ್ಕೊಂತೀನಿ ನನಗೆ ಅಂದಾಗ ಚಾನ್ಸ್ ಕೊಡಿ. ಮತ್ತೆ ಯಾರಾದ್ರೂ ಚಾನ್ಸ್ ಕೊಟ್ಟಾಗ ಚಾನ್ಸ್ ತಗೊಳ್ಳೋದಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ, ಈಗೋಗಿ ಹೋಗ್ಬೇಡಿ. ಯಾಕಂದ್ರೆ ಚಾನ್ಸ್ ಸಿಗೋದನ್ನು ಕಷ್ಟ ಇದೆ ಈ ಕಾಲದಲ್ಲಿ, ಚಾನ್ಸ್ ಕೊಡೋರು ಕಡಿಮೆ ಜನ ಇದ್ದಾರೆ. ಸೊ ನಮ್ಮಂತವ್ರು ಬೆಳಿಬೇಕು ಅಂದ್ರೆ ಈ ಒಂದ್ ಚಾನ್ಸ್ ಅನ್ನೋದು ಇರುತ್ತಲ್ಲ, 1% ಜಾಸ್ತಿ ಮ್ಯಾಟರ್ ಆಗುತ್ತೆ. 99% ಹಾರ್ಡ್ ವರ್ಕ್ ಅಲ್ಲ, ಇನ್ನೊಂದೇ 1% ನೀವು ಮಾಡೋದಿದೆಯಲ್ಲ, ಅದು ತುಂಬಾ ಅವಶ್ಯಕತೆ ಇದೆ. ಈ ಕಾನ್ಸೆಪ್ಟ್ ಅಲ್ಲೇ ನಾನು ಆಕ್ಚುಲಿ ಇದುವರೆಗೂ ನಮ್ಮ ಪ್ರಾಡಕ್ಟ್ ಬಗ್ಗೆ ಏನು ನಾವು ಎಕ್ಸ್ಪ್ಲೇನ್ ಮಾಡಿಲ್ಲ. ಜಸ್ಟ್ ನಮ್ಮ ಮೈಂಡ್ ಅಲ್ಲಿ ಏನಿದೆ, ಮತ್ತೆ ಜನ ಏನ್ ಫೇಸ್ ಮಾಡ್ತಿದ್ದಾರೆ, ಇದ್ರ ಬಗ್ಗೆ, ಅವ್ರ ಮೈಂಡ್ ಸೆಟ್ ಬಗ್ಗೆ, ಅವ್ರ ಪ್ರಾಬ್ಲಮ್ಸ್ ಬಗ್ಗೆ, ಇದ್ರ ಬಗ್ಗೆ ಮಾತ್ರ ಎಕ್ಸ್ಪ್ಲೇನ್ ಮಾಡ್ಕೊಂತ ಬಂದ್ವಿ. ಸೊ ವಾಟ್ ಈಸ್ ಎಂಪವರ್ಮೆಂಟ್ ಕೋಚ್ ಗಿರೀಶ್? ಎಂಪವರ್ಮೆಂಟ್ ಕೋಚ್ ಗಿರೀಶ್ ಅಂದ್ರೆ ಏನು ಅಂತ ತುಂಬಾ ಜನ ಕ್ವಶನ್ಸ್ ಕೇಳಿದ್ರು. ನಂಗೆ ಅದು ಸ್ವಲ್ಪ ಟೈಮ್ ಬೇಕು. ನಾನು ಅದಕ್ಕಿಂತ ಮುಂಚೆ ನಾನು ಏನ್ ಹೇಳ್ಬೇಕು ಅನ್ಕೊಂಡಿದ್ದೀನಿ ಪಬ್ಲಿಕ್ಗೆ, ಅದು ರೀಚ್ ಆಗುತ್ತಾ ಇಲ್ವಾ ಅಂತ ನಾನು ಚೆಕ್ ಮಾಡ್ಬೇಕು. ಸೊ ನಾನು ಡೈರೆಕ್ಟ್ ಆಗಿ ಪಬ್ಲಿಕ್ ಹತ್ರ ಹೋಗ್ತೀನಿ, ಪಬ್ಲಿಕ್ ಜೊತೆ ಮಾತಾಡ್ತೀನಿ. ಸೊ ಹೇಗೆ ರೀಚ್ ಇದೆ, ಯಾವ ತರ ಜನ ರಿಯಾಕ್ಟ್ ಆಗ್ತಾರೆ ಅನ್ನೋದ್ರ ಮೇಲೆ ನನ್ನ ಪ್ರಾಡಕ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ನಾನು ಅವತ್ತೇ ನನ್ನ ಟೀಮ್ ಅವ್ರ ಹತ್ರನೂ ಎಲ್ಲರ ಹತ್ರನೂ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಓಕೆ, ಟ್ರೈ ಮಾಡ್ಬಿಡೋಣ ಅಂತ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಡೇ 3 ಕಂಪ್ಲೀಟ್ ಸಕ್ಸಸ್ ಆಗಿದೆ ಅಂದ್ರೆ ನನ್ನಿಂದ ಅಲ್ಲ, ನಮ್ಮ ಟೀಮಿಂದ ಮಾತ್ರ ಆಗಿದೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿವರೆಗೂ ನನಗೆ ಚಾನ್ಸ್ ಕೊಟ್ಬಿಟ್ಟು ನಾನು ಹೇಳಿದ್ರು ಅದ್ರ ಬಗ್ಗೆ ಕಾಮೆಂಟೇ ಮಾಡ್ದಿರಾ, ಇದೇ ಮಾಡ್ದಿರಾ
ಒಂದ್ ಲೆವೆಲ್ಗೆ ನನ್ ಮೇಲೆ ನನಗೆ ನಂಬಿಕೆ ಬಂದು ಮತ್ತೆ ಸಕ್ಸಸ್ಫುಲ್ ಆಗಿ ಈ ಜರ್ನಿನ 3 ವೀಕ್ಸ್ ಕಂಪ್ಲೀಟ್ ಆಗಿ ಮುಗಿಸಿದೀವಿ. MBA ಅನ್ನೋದು ಏನು ಅಂದ್ರೆ ಮೇಡ್ ಬಿಸ್ನೆಸ್ ಇಟ್ ಈಸ್ ಒನ್ ಆಫ್ ದ ಪ್ರಾಡಕ್ಟ್ ಆಫ್ ಎಂಪವರ್ಮೆಂಟ್ ಕೋಚ್ ಗಿರೀಶ್ ಅನ್ನೋ ಪ್ರಾಡಕ್ಟ್ ಯಾಕೆ ಈ ಹೆಸರು ಯಾಕೆ ಬಂತು ಸರ್, ಈ ಹೆಸರು ಯಾಕೆ ಇಟ್ಕೊಂಡ್ರಿ ಅಂತ ನಮ್ಮ ಹುಡುಗರು ಕೇಳಿದ್ರು. ಸೊ ನಾನು ರಿಸರ್ಚ್ ಮಾಡಕ್ ಹೋದೆ, ನನ್ ಮೇಲೆ ನಾನು ಅನಲೈಸ್ ಮಾಡಕ್ ಹೋದೆ. ನಾನು ಅಂಡರ್ 35 ಅಂದ್ರೆ ನನ್ನ ಏಜು 35 ಗಿಂತ ಕಡಿಮೆ, ಅಂದ್ರೆ 31 ಇಯರ್ಸ್ ನನ್ನ ಏಜು. ಸೊ 31 ಇಯರ್ಸ್ ನನ್ನ ಏಜು. ಸೊ ನಾನೇನೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ಕೊಂಡಿದ್ದೀನಿ. ಇಂಡಿಯಾದಲ್ಲಿ ನನ್ನ ಏಜ್ ಇರೋರು ಎಷ್ಟು ಜನ ಇದ್ದಾರೆ ಅಂತ ನಾನು ರಿಸರ್ಚ್ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ 65% ಆಫ್ ದ ಇಂಡಿಯನ್ಸ್ ಆರ್ ಅಂಡರ್ 35 ಇಯರ್ಸ್ ಆಫ್ ಏಜ್. ಸೊ 35 ವರ್ಷಕ್ಕಿಂತ ಕಡಿಮೆ ಇರೋ ಜನ 65% ಇದ್ದಾರೆ, ಅಂದ್ರೆ 50ಕ್ಕಿಂತ ಜಾಸ್ತಿ ಇದ್ದಾರೆ. ಸೊ ನಾವೆಲ್ಲ ಒಂದಾದ್ರೆ, ನಮ್ಮಂತ ಪ್ರಾಬ್ಲಮ್ ಇರೋರೆಲ್ಲ ಒಂದಾದ್ರೆ, ಅಂದ್ರೆ ನಮ್ಮಂತ ಮೈಂಡ್ ಸೆಟ್ ಇರೋರೆಲ್ಲ ಒಂದಾದ್ರೆ, ನಾವೆಲ್ಲ ನಮ್ಗೆ ಗೊತ್ತಿರೋದನ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಎಷ್ಟೋ ಜನ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ದಾರೆ ಸರ್. ಇಲ್ಲಿ ಟ್ಯಾಲೆಂಟೆಡ್ ಇರೋ ವ್ಯಕ್ತಿಗಳು ಜಾಸ್ತಿ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಿದ್ದಾರೆ. ಆದ್ರಿಂದ ಆಚೆಗೆ ಬಂದ್ಬಿಟ್ಟು ಅವ್ರೇನು ಅನ್ನೋದು ಅವ್ರಿಗೊಂದು ಪುಷ್ ಸಿಕ್ಕಿದೆ ಅಂದ್ರೆ, ಇವಾಗ ನಾನು ಇಷ್ಟು ಮಾತಾಡಿದ್ರಲ್ಲಿ ಒಬ್ನು ಚೇಂಜ್ ಆಗಿದ್ದಾನೆ ಅಂದ್ರೆ ಅದು ನನಗೆ ಸ್ಯಾಟಿಸ್ಫೈ ಆಗುತ್ತೆ, ನನಗೆ ಸಮಾಧಾನ ಆಗುತ್ತೆ. ಯಾಕಂದ್ರೆ ನಾನು ಮಾಡಿರೋದ್ರಲ್ಲಿ ನನಗೆ ಏನಂದ್ರೆ ನಾನು ಫೇಸ್ ಮಾಡಿರೋದು ಇನ್ನೊಬ್ಬನ ಫೇಸ್ ಮಾಡ್ಬೋದು. ಆಲ್ರೆಡಿ ಫೇಸ್ ಬಂದಿರೋದನ್ನೇ ಫೇಸ್ ಮಾಡ್ತಾ ಇದ್ರೆ ಯಾವಾಗ ಸರ್ ಬೆಳೆಯೋದು? ಇಂಡಿಯಾ ಬೆಳೆಸ್ಬೇಕು ಅಂದ್ರೆ ಗೊತ್ತಿರೋದನ್ನ ಹೇಳ್ಬೇಕು. ಪ್ರಾಬ್ಲಮ್ಸ್ ಇಂದ ಬೇಕಾಗಿರೋ ಅಂದ್ರೆ ಯಾರಿಗೆ ನಂಗೆ ಸಪೋರ್ಟ್ ಬೇಕು ಅಂತಿದಾರೋ ಅಂತವ್ರಿಗೆಲ್ಲಾನು ಸಪೋರ್ಟ್ ಸಿಗ್ಬೇಕು. ಇಲ್ಲಿ ಕಾಮನ್ ಪರ್ಸನ್ ಕೂಡ ಮೇಲೆ ಬರ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್. ಮತ್ತೆ ಈಗ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇನ್ನ ಮಿಕ್ಕಿದ ಜನ ಯಾವ ತರ ಸರ್ ಅಂತ ಹೇಳಿದ್ರೆ, ಇನ್ನ ಮಿಕ್ಕಿದ ಜನ ಬಿಸ್ನೆಸ್ ಅಲ್ಲಿ ಬೇರೆ ಬೇರೆ ಡಿಫ್ರೆಂಟ್ ಕೆಲಸಗಳಲ್ಲಿ ಈ ತರ ಸೆಟ್ಲ್ ಆಗಿದ್ದಾರೆ. ಬಟ್ ಸೆಟ್ಲ್ ಆದ್ರೂ ಅವರು ಏನೋ ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತಾನೆ ಇದ್ದಾರೆ. ರಿಲೇಟೆಡ್ ಟು ಮನಿ ಇರ್ಬೋದು, ರಿಲೇಟೆಡ್ ಟು ಫ್ಯಾಮಿಲಿ ಇರ್ಬೋದು, ರಿಲೇಟೆಡ್ ಟು ಹೆಲ್ತ್ ಇರ್ಬೋದು, ರಿಲೇಟೆಡ್ ಟು ನಾಲೆಜ್ ಇರ್ಬೋದು. ಅವ್ರೇನೋ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿರ್ತಾರೆ, ಡಿಗ್ರೀಸ್ ಮೇಲೆ ಡಿಗ್ರೀಸ್ ಮಾಡಿರ್ತಾರೆ, ಬಟ್ ಮನೇಲಿ ಕುತ್ಕೊಂಡಿರ್ತಾರೆ. ಖಾಲಿಯಾಗಿ ಕುತ್ಕೊಂಡಿರೋ ಪರಿಸ್ಥಿತಿ ಹೇಗಿರುತ್ತೆ ಅಂದ್ರೆ, ಅವ್ರು ಅಷ್ಟು ಕಷ್ಟಪಟ್ಟು ಓದು ಒಳ್ಳೆ ರ್ಯಾಂಕಿಂಗ್ ತೆಗೆದ್ಬಿಟ್ಟು ಇಲ್ಲಿ ಖಾಲಿಯಾಗಿದೀವಲ್ಲ ಅಂತ ಪರಿಸ್ಥಿತಿ ಬರುತ್ತಲ್ಲ, ಅದಕ್ಕಿಂತ ಹಿಂಸೆ ಇನ್ಯಾವುದೂ ಇಲ್ಲ. ಅದರಿಂದಾನೇ ಅರ್ಧ ಜನ ಡಿಪ್ರೆಷನ್ ಆಗ್ಬಿಡ್ತಾರೆ, ಅದರಿಂದಾನೇ ಅರ್ಧ ಜನ ಅವ್ರೇನ್ ಮಾಡ್ತಿದೀವಿ ಅಂತ ಗೊತ್ತಿಲ್ಲ, ನನಗ್ ಗೊತ್ತಾಗಲ್ಲ, ಚಿಕ್ಕ ಕೆಲಸ ಕೊಡ್ಸಾನು ನನಗೆ ಗೊತ್ತಾಗಲ್ಲ ಅಮ್ಮ, ನಿನ್ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗ್ಬಿಡ್ತಾರೆ, ಒಬ್ಬರ ಮೇಲೆ ಡಿಪೆಂಡ್ ಆಗ್ಬಿಡ್ತಾರೆ. ಈ ಡಿಪೆಂಡೆಂಟ್ ಇಂದ ಇಂಡಿಪೆಂಡೆಂಟ್ ನ ತಗೊಂಡ್ಬರ್ಬೇಕು ಅನ್ನೋ ಕಾನ್ಸೆಪ್ಟ್ ಇಂದ ಮತ್ತೆ ಯಾರೇ ಆಗ್ಲಿ ಟ್ಯಾಲೆಂಟ್ಗೆ ಪ್ರೋತ್ಸಾಹ ಕೊಡ್ಬೇಕು. ಮತ್ತೆ ಟ್ಯಾಲೆಂಟ್ ಇರೋರ್ನ ಯಾರು ತುಳಿಯೋದಕ್ಕಾಗಲ್ಲ, ಅವ್ರ ಟ್ಯಾಲೆಂಟ್ ಅವ್ರದೇ. ಮತ್ತೆ ಅವರು ಏನೇ ಆಗ್ಲಿ ಚೇಂಜ್ ನ ತಗೊಂಡ್ ಬರ್ತಾರೆ, ಜನರಲ್ಲೂ ಚೇಂಜ್ ತರಿಸ್ತಾರೆ. ನಮ್ಮಂತ ಅವ್ರು ಬೆಳಿಬೇಕು. ಮತ್ತೆ ಇದ್ರ ಜೊತೆ ರಿಚ್ ಪೀಪಲ್ ಬೆಳಿಬೇಕು, ಯಾಕಂದ್ರೆ ಅವರಿಂದ 10 ಜನ ಡಿಪೆಂಡ್ ಆಗಿದ್ದಾರೆ. ಬಿಸ್ನೆಸ್ ಮಾಡ್ತಾ ಇರೋರೆಲ್ಲಾನು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದಾರೆ. ಯಾವ ತರ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಿದ್ದಾರೆ. ಈ ಪ್ರಾಬ್ಲಮ್ಸ್ ಇಂದ ವಯಸ್ಸಲ್ಲಿ ದೊಡ್ಡದ ಚಿಕ್ಕದ ಅಂತಲ್ಲ, ಏಜ್ ಇಸ್ ಜಸ್ಟ್ ಎ ನಂಬರ್ ಅಂತ ನಾನು ಆಲ್ರೆಡಿ ಹೇಳ್ಬಿಟ್ಟೆ. ನನಗೆ ಗೊತ್ತಿರೋದು ನಾನು ಹೇಳಿದಾಗ ನನಗಿಂತ ದೊಡ್ಡವರಾಗಿದ್ರು ಇವನಲ್ಲಿ ನಿಜ ಇದೆ ಅಂತ ಒಂದು ನಂಬಿಕೆ ಬಂದ್ಬಿಟ್ಟು ಮಾತಾಡ್ತಾರೆ. ನನ್ ಬೆಳಿಗ್ಗೆ ಬಂದಿದ್ರು ಒಂದಿಬ್ರು, ತಿರುಮಲ ರಾಜು ಸರ್ ಅಂತ, ಮತ್ತೆ ಇನ್ನೊಬ್ರು ಬಂದ್ಬಿಟ್ರು. ಸರ್ ನಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಸರ್, ನಮ್ ನಾಲೆಜ್ ಇಲ್ಲ ಸರ್, ನಾವು ತಿಳ್ಕೊಬೇಕು ಸರ್, ನಾನು ಕೇಳ್ತೀನಿ ಸರ್ ಅಂತ ಪ್ರತಿಯೊಂದು ಕೇಳಿದ್ರು. 1 ಅವರ್ ಕುತ್ಕೊಂಡು ಮಾತಾಡಿದ್ರು. ನನಗೆ ಖುಷಿ ಆಯ್ತು. ಸೊ ಅವರು ಅಕ್ಸೆಪ್ಟ್ ಮಾಡ್ತಿದ್ದಾರೆ ಅಂದ್ರೆ ನನ್ನಲ್ಲಿ ಮ್ಯಾಟ್ರ್ ಇದೆ ಅಂತ. ನನ್ನಲ್ಲಿ ಮ್ಯಾಟ್ರ್ ಇಲ್ಲ ಅಂದ್ರೆ ಅವ್ರು ಯಾವ ತರ ಅಕ್ಸೆಪ್ಟ್ ಮಾಡ್ತಾರೆ ಹೇಳಿ? ಸೊ ಈ ತರ ಎಷ್ಟೋ ಜನರಿಂದ ಚೇಂಜಸ್ ಬರುತ್ತೆ. ಇದೇ ರೀತಿ ಮಾತಾಡ್ತಾ ಇದ್ರೆ, ನನ್ನ ಫ್ರೆಂಡ್ ಒಬ್ಬ ಮನೆ ಫೋನ್ ಮಾಡಿದ್ದ, ಅನಂತ್ ಕುಮಾರ್ ಅಂತ. ಅವನೇನ್ ಹೇಳ್ದ ಅಂದ್ರೆ, ಗಿರಿ ನಾನೊಂದು ಸ್ಕೂಲ್ಗೆ ನಾನು ಬೆಳೆದ್ ಬಂದಿರೋ ಪರಿಸ್ಥಿತಿ ಹೇಳ್ದ. ಫಸ್ಟ್ ಅವ್ನ ಹಿಸ್ಟ್ರಿಗೆ ತಿಳ್ಕೊಂಡೆ. ಮತ್ತೆ ಅವ್ನು ಹೇಳ್ದ, ನಾನ್ ಪಟ್ಟಿರೋ ಕಷ್ಟ ಚಿಕ್ಕ ಮಕ್ಳು ಪಡಬಾರ್ದು ಅಂತ ನಾನೊಂದು ಸ್ಕೂಲ್ನ ಡೆವಲಪ್ ಮಾಡ್ತಿದ್ದೀನಿ. ಸೊ ಈ ತರ ಕಾಂಟ್ಯಾಕ್ಟ್ಸ್ನೆಲ್ಲ ಬೆಳೆಸ್ದೆ, ಈ ತರ ಡೆವಲಪ್ ಮಾಡಿದೀವಿ. ನಮ್ಮೂರಲ್ಲಿ ನಮ್ಮ ಗೌರ್ಮೆಂಟ್ ಸ್ಕೂಲ್ ಈ ತರ ಡೆವಲಪ್ ಆಗಿದೆ. ಅವ್ನು ಗೌರ್ಮೆಂಟ್ ಸ್ಕೂಲ್ ಅಂತಿದಂಗೆ ನನ್ಗೆ ಒಂದೇ ಒಂದು ಮೈಂಡ್ ಅಲ್ಲಿ ಬಂದಿದೆ ಅಂದ್ರೆ, ಗೌರ್ಮೆಂಟ್ ಸ್ಕೂಲ್ಗೆ ಹೋಗೋ ಜನ ತುಂಬಾ ಕಡಿಮೆ ಆಗ್ಬಿಟ್ಟಿದ್ದಾರೆ ಸರ್. ಸ್ಟ್ರೆಂತ್ ಎಷ್ಟು ಅಂತ ಕೇಳೋದನ್ನ ಮರ್ತೋಗಿದ್ದೆ ಅವತ್ತು. ಬಟ್ ನೆಕ್ಸ್ಟ್ ಟೈಮ್ ಯಾವಾದ್ರೂ ಸಿಗ್ದಾಗ ಕೇಳ್ತೀನಿ ಅದ್ರ ಬಗ್ಗೆ. ಸೊ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ಸ್ ಯಾಕೆ ಡೌನ್ ಆಗ್ತಿದೆ, ಮತ್ತೆ ಪ್ರೈವೇಟ್ ಸ್ಕೂಲ್ಸ್ ಯಾಕೆ ಬೆಳವಣಿಗೆ ಆಗ್ತಿದೆ, ಮತ್ತೆ NEP ಅಂದ್ರೆ ಏನು, ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಂದ್ರೆ ಏನು, ಇದ್ರ ಬಗ್ಗೆ ಎಲ್ಲ ಜನರಿಗೆ ಗೊತ್ತಿಲ್ಲ. ಮತ್ತೆ ಇದನ್ನ ಟೀಚರ್ಸ್ ಹತ್ರ ಮಾತಾಡ್ಬೇಕು. ನಮ್ಮ ಊರಲ್ಲಿ ನಾವೆಲ್ಲ ಬೆಳೆದ್ ಬಂದಿರೋದು ಗೌರ್ಮೆಂಟ್ ಸ್ಕೂಲ್ ಇಂದಾನೆ. ಬಟ್ ಈಗ ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಎಲ್ಲಾ ಫೆಸಿಲಿಟೀಸ್ ಕೊಡ್ತಿದ್ರು, ಮತ್ತೆ ಫುಡ್ ಫ್ರೀ ಆಗಿ ಕೊಡ್ತಿದ್ರು. ಗೌರ್ಮೆಂಟ್ ಸ್ಕೂಲ್ಗಿಂತ ಪ್ರೈವೇಟ್ ಸ್ಕೂಲ್ಗೆ ಯಾಕೆ ಕಳಿಸಿದ್ದಾರೆ ಅಂದ್ರೆ, ನಾನು ಇವಾಗ ಪ್ರೈವೇಟ್ ಸ್ಕೂಲ್ಸ್ಗೆ ಅಪೋಸಿಷನ್ ಅಂತ ನಾನು ಹೇಳ್ತಿಲ್ಲ. ಬಟ್ ಪ್ರೈವೇಟ್ ಸ್ಕೂಲ್ಗೆ ಈಕ್ವಲ್ ಆಗಿ ಗೌರ್ಮೆಂಟ್ ಸ್ಕೂಲ್ ಅನ್ನು ಎಲ್ಲಾ ಫೆಸಿಲಿಟೀಸ್ ಇದ್ರು ಕೆಲವರು ಸಾಲ ಮಾಡ್ಬಿಟ್ಟು ಪ್ರೈವೇಟ್ ಸ್ಕೂಲ್ ಕೊಟ್ಬಿಟ್ಟು ಕಳಿಸ್ಬಿಟ್ಟು ಪ್ರೆಜರ್ ಆಗ್ತಿದ್ದಾರೆ ಮಕ್ಕಳಿಗೆ. ಅವ್ರ ಸ್ಕಿಲ್ ಏನಿದೆ, ಅವ್ರ ಟ್ಯಾಲೆಂಟ್ ಏನಿದೆ, ಅವ್ರು ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದ್ದಾರೆ ಅನ್ನೋದು ಐಡೆಂಟಿಫೈ ಮಾಡ್ದಿರಾ ಓದು ಅಂತ ಪ್ರೆಜರ್ ಕೊಡ್ತಿದ್ದಾರೆ. ಮತ್ತೆ ಫಾರಿನ್ ಕಳಿಸ್ಬಿಡ್ತಾ ಇದಾರೆ. ಮತ್ತೆ ಮಕ್ಕಳು ವಾಪಸ್ಸೇ ಬರ್ತಿಲ್ಲ. ಎಷ್ಟೊಂದ್ ಜನ ಬೆಂಗಳೂರು ಅಂದ್ರೆ ಇಲ್ಲೇ ನೇಟಿವ್ ಅಲ್ಲಿ ಇಂಡಿಯಾದಲ್ಲೇ ಉಳ್ದ್ಬಿಟ್ಟಿದ್ದಾರೆ ಪೇರೆಂಟ್ಸ್. ಮಕ್ಳು ಮಾತ್ರ ಅಲ್ಲಿ ಹೋಗಿ ಸೆಟ್ಲ್ ಆಗಿ ಅಲ್ಲೇ ಮದ್ವೆ ಆಡ್ಕೊಂಡು ಆರಾಮಾಗಿ ಅವ್ರು ಅಲ್ಲೇ ಸೆಟ್ಲ್ ಆಗ್ಬಿಡ್ತಿದ್ದಾರೆ. ಸೊ ಇಲ್ಲಿ ರಿಲೇಶನ್ಶಿಪ್ ಎಲ್ಲ ಹೋಯ್ತು ಸರ್.
ಹುಟ್ಟಾಗ್ಲಿಂದ ಅವರು ಸೆಟ್ಲ್ ಆಗೋ ಕಂಟ ಪಾಪ ಕಷ್ಟಪಟ್ಟು ಎಲ್ಲಾನ ಖರ್ಚು ಮಾಡಿರ್ತಾರೆ ಪೇರೆಂಟ್ಸು, ಮತ್ತೆ ಹೋಗ್ಬಿಟ್ಟು ಎಲ್ಲೋ ಒಂದ್ ಹತ್ರ ಸೆಟ್ಲ್ ಆಗ್ಬಿಡೋದು. ಇಲ್ಲಿ ಪೇರೆಂಟ್ಸ್ ಅಂದ್ರೆ ಅವ್ರ ಗಂಡ್ ಮಕ್ಳು ಕೂಡ ಇರಲ್ಲ. ಈ ತರ ಪರಿಸ್ಥಿತಿನ ನಾನು ನೋಡ್ಬಿಟ್ಟೆ. ಸೊ ಇದ್ಯಾಕೆ ಈ ತರ ಆಗ್ಬೇಕು, ಯಾಕೆ ಫಾರಿನ್ ಅವರೇ ಬಂದು ನಮ್ ಇಂಡಿಯನ್ ಕಲ್ಚರ್ನ ಕಲಿಬಾರ್ದು, ಇದು ಒಂದು ಉದ್ದೇಶ ಬಂತು. ಸೊ ಈ ತರ ಡಿಫ್ರೆಂಟ್ ಥಾಟ್ಸ್, ಮತ್ತೆ ನಮ್ ಸರ್ಕಲ್ ಇರೋ ವ್ಯಕ್ತಿಗಳೆಲ್ಲಾನು ಇದೇ ತರ ಥಿಂಕ್ ಮಾಡ್ತಿದ್ದಾರೆ, ಇದೇ ತರ ವರ್ಕ್ ಮಾಡ್ತಿದ್ದಾರೆ. ನಮ್ಮಂತ ಸಾವಿರಾರು ಜನ ವರ್ಕ್ ಮಾಡ್ತಿದ್ವಿ ಯೂನಿಯನ್ ಆಗಿ. ಸೊ ಚೇಂಜ್ ಬರ್ಬೇಕು ಅಂದ್ರೆ ಒಬ್ರಿಂದ ಆಗಲ್ಲ, ನಾವೆಲ್ಲ ಒಂದಾಗಿ ಮಾಡಿದ್ರೆ ಆಗುತ್ತೆ ಅಂತ ನಾನು ಅವತ್ತು ಅವ್ನಿಗೆ ಹೇಳ್ದೆ, ಪ್ರಾಮಿಸ್ ಮಾಡಿದೆ. ನೀನು ನಿನ್ ರೂಟ್ ಅಲ್ಲಿ ಕರೆಕ್ಟ್ ಮಾಡ್ತಿದ್ಯಾ ಅಂತ, ಇದನ್ನ ಕಂಟಿನ್ಯೂ ಮಾಡು. ಒಂದ್ ಸ್ಕೂಲ್ ಅಲ್ಲ, ನಮ್ಮ ಪಂಚಾಯತಿಗೆ ಎಷ್ಟು ಬರುತ್ತೋ ಅಷ್ಟು ಸ್ಕೂಲ್ಗೂ ಹೋಗು, ಅಷ್ಟು ಸ್ಕೂಲ್ಗೂ ವಿಸಿಟ್ ಮಾಡು, ಅಷ್ಟು ಸ್ಕೂಲಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ತಿಳ್ಕೊ, ಮತ್ತೆ ಯಾಕೆ ಸ್ಟೂಡೆಂಟ್ಸ್ ಜಾಯ್ನ್ ಆಗ್ತಿಲ್ಲ ಅಂತ ತಿಳ್ಕೊ, ಅದ್ರ ಬಗ್ಗೆ ಮಾತಾಡು. ನೆಕ್ಸ್ಟ್ ಲೆವೆಲ್ಗೆ ಪ್ರೋಗ್ರೆಸ್ ಆಗುತ್ತೆ, ನಿನ್ನ ಐಡೆಂಟಿಟಿ ನೀನ್ ಕ್ರಿಯೇಟ್ ಮಾಡ್ಕೋ, ನೆಕ್ಸ್ಟ್ ಲೆವೆಲ್ಗೆ ಬೆಳಿ ಅಂತ ವಿಶ್ ಮಾಡಿದೆ ಅವನಿಗೆ. ಸೊ ಈ ತರ ಒಂದೊಂದ್ರಲ್ಲೂ ಪ್ರಾಬ್ಲಮ್ ಇದೆ ಸರ್. ಪ್ರಾಬ್ಲಮ್ ಏನು ಅನ್ನೋದಕ್ಕಿಂತ ಮುಂಚೆ ನಾವು ಯಾವ ತರ, ಯಾರಿಗೆ ಸ್ಕಿಲ್ ಇದೆ, ಏನ್ ಸ್ಕಿಲ್ ಇದೆ, ಆ ಸ್ಕಿಲ್ ಅಲ್ಲಿ ಯಾವ ತರ ಬೆಳೆಸ್ಬೋದು. ಗೌರ್ಮೆಂಟ್ ಜಾಬ್ಸ್ಗೆ ಅಪ್ಲೈ ಮಾಡೋದು ತುಂಬಾ ಕಡಿಮೆ ಆಗಿದ್ದಾರೆ ಗಿರಿ ಅಂತಾನು ಅವ್ನು ಮಾತಾಡ್ದ. ಸೊ ಅದಕ್ಕೆ ನಾನು ಹೇಳ್ದೆ, ಹೌದು ಅದ್ರ ಬಗ್ಗೆ ನಾಲೆಜ್ ಇಲ್ಲ, ಆ ನಾಲೆಜ್ ನ ಕ್ರಿಯೇಟ್ ಮಾಡೋದ್ರ ಬಗ್ಗೆ ನೀನ್ ಮಾತಾಡು, ಆವಾಗ ಜನಕ್ಕೆ ಇದು ಬರುತ್ತೆ, ಅವೇರ್ನೆಸ್ ಬರುತ್ತೆ, ಮತ್ತೆ ಗೌರ್ಮೆಂಟ್ ಕೆಲಸಕ್ಕೆ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ. ಒಳ್ಳೆ ಫಿಸಿಕ್ ಇರೋ ನನ್ನ ಫ್ರೆಂಡ್ಸೇ ಎಷ್ಟೊಂದ್ ಜನ ಅಡಿಕ್ಷನ್ಗೆ ಇದ್ ಮಾಡ್ಬಿಟ್ಟು ಅವ್ರು ಕ್ವಶನ್ ಮಾಡೋದಕ್ಕೆ ರೆಡಿ ಇದಾರೆ. ಯಾಕೆ ಈ ತಪ್ಪು, ಯಾಕೆ ಇದು ನಮ್ಗೆ ಆಗ್ತಿಲ್ಲ ಕೆಲ್ಸಗಳು ಅಂತ ಕ್ವಶನ್ ಮಾಡಕ್ ಹೋಗ್ತಿದ್ದಾರೆ. ಬಟ್ ಅದ್ರ ಜೊತೆ ಅಡಿಕ್ಷನ್ ಮಾಡ್ಕೊಂಡು ಹೋಗಿ ಮಾಡೋದ್ರಿಂದ ಅಲ್ಲಿ ತಪ್ಪು ಮಾಡ್ತಾ ಇರೋರು ಏನ್ ಮಾಡ್ತಿದಾರೆ ಅಂದ್ರೆ ದುಡ್ಡು ಕೊಟ್ಬಿಟ್ಟು ಆ ಕೆಲಸ ಅದನ್ನ ಅಪಾಯನ ಅಲ್ಲಿಗೆ ಮುಚ್ಚಿಬಿಡ್ತಾ ಇದಾರೆ. ಸೊ ಅವ್ರಿಗೆ ರಿಯಲೈಸ್ ಆಗ್ಬೇಕು, ನಾನ್ ಮಾತಾಡ್ತಿರೋದು ಕರೆಕ್ಟ್ ಇದೆ, ಬಟ್ ನಾನು ಕುಡ್ದೋಗಿ ಮಾತಾಡೋದ್ರಿಂದ ಮತ್ತೆ ನನ್ಗೆ ಹ್ಯಾಬಿಟ್ಸ್ ಇರೋದ್ರಿಂದ ಅವ್ರು ನನ್ನ ಬಾಯಿನ ಮುಚ್ಚಿಸ್ತಾ ಇದ್ದಾರೆ. ಇದನ್ನ ನಾನು ಒಪ್ಕೋಬಾರ್ದು, ಮತ್ತೆ ಕ್ವಶನ್ ಕೇಳ್ಬೇಕು ಅನ್ನೋ ಧೈರ್ಯ ತಗೋಬೇಕು. ಹೋಗ್ಬಿಟ್ಟು ಕ್ವಶನ್ ನ ಧೈರ್ಯವಾಗಿ ಕೇಳ್ಬೇಕು. ಇದು ಯಾವಾಗ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಿರೋ ಅವಾಗ ಚೇಂಜ್ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿ ಏನಾಗ್ತಿದೆ ಅಂದ್ರೆ ಸರ್, ಸ್ಕೂಲ್ಗಳ ಪಕ್ಕದಲ್ಲಿ ಲೈಬ್ರರೀಸು, ಓದೋದಕ್ಕೆ ನಾಲೆಜ್ ಬೆಳೆಸ್ಕೊಳ್ಳೋದಕ್ಕೆ ಜಿಮ್ಸ್ ಈ ತರ ಓಪನ್ ಮಾಡ್ತೀರಾ, ಬಾರ್ಸ್ ಓಪನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಾ ಸರ್. ಅಂದ್ರೆ ಅವ್ರ ಸ್ಕೂಲ್ ಕಾಲೇಜು ಇದಕ್ಕೆ ಹೋಗೋದಕ್ಕಿಂತ ಜಾಸ್ತಿ ಬಾರ್ಗೆ ಹೋಗಿ ಕುತ್ಕೊಳ್ಳೋದು ಸ್ಟಾರ್ಟ್ ಆಗಿದೆ. ಇದನ್ನ ನಾನು ನೋಡ್ಕೊಂತಾ ಬಂದಿದ್ದೀನಿ. ನಾನು ಮಿಂಗಾಲ್ ಕೂಡ ಆಗಿದ್ದೀನಿ ಕೆಲವು ವಿಷಯಗಳಲ್ಲಿ. ಅದಕ್ಕೆ ನಾನು ಪ್ರಾಕ್ಟಿಕಲ್ ಆಗೇ ಮಾತಾಡ್ತಿದ್ದೀನಿ. ಇದ್ರೆಲ್ಲದ್ರಿಂದನೂ ಆಚೆ ಬರ್ಬೇಕು. ಯೂತ್ ಒಳ್ಳೆ ಟ್ಯಾಲೆಂಟ್ ಇದೆ. ಆಕ್ಚುಲಿ ಎಲ್ಲಾರ್ಗು ಒಂದೊಂದು ಸ್ಕಿಲ್ ಇದೆ. ರಘು ಅಂತ ಹೇಳ್ದೆ ಅಲ್ಲ, ಅವನು ನಗಿಸ್ತಾನೆ. ಎಷ್ಟೇ ಜನ ಇದ್ರು, ಅವ್ನಿಗೆ ಎಷ್ಟೇ ಪ್ರಾಬ್ಲಮ್ ಇದ್ರು ಅವನು ಆಪೋಸಿಟ್ ಪರ್ಸನ್ಗೆ ನಗ್ಸ್ಬಿಡ್ತಾನೆ ಈಸಿಯಾಗಿ. ಸೊ ಅದು ಅವ್ನ ಸ್ಕಿಲ್ಲು, ಅದನ್ನ ಆಚೆ ತಗೊಂಡ್ಬರೋದು ಆಗ್ತಿಲ್ಲ. ಸೊ ಈ ತರ ಒಬ್ಬೊಬ್ರು ಡಿಫ್ರೆಂಟ್ ಪರ್ಸನ್ಗೂ ಡಿಫ್ರೆಂಟ್ ಸ್ಕಿಲ್ಸ್ ಇದೆ, ಬಟ್ ಆಚೆಗೆ ತಗೊಂಡ್ಬರೋ ಅಂತ ವ್ಯಕ್ತಿಗಳು ಕಡಿಮೆ ಇದ್ದಾರೆ. ಸೊ ಇಂಥವ್ರು ಬಿಲ್ಡ್ ಆಗ್ಬೇಕು ನಮ್ಮಿಂದ. ಮತ್ತೆ ನಾವು ಕೆಲವ್ರಿಗೆ ಕಾಂಟ್ರಿಬ್ಯೂಟ್ ಅನ್ನೋದು ಕೊಡ್ಲೇಬೇಕಲ್ವಾ. ಅದರಿಂದ ಈ MBE ಪ್ರೋಗ್ರಾಮ್ ಸಡನ್ ಆಗಿ ಪ್ಲಾನ್ ಮಾಡ್ಬಿಟ್ಟು ಲಾಂಚ್ ಮಾಡಿದ್ವಿ. ಇದೊಂದು ಪ್ರಾಡಕ್ಟ್ ಅಷ್ಟೇ, ಇದು ಪ್ರತಿಯೊಂದು ಇದ್ರಲ್ಲೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ಕೊಂತ ಹೋಗ್ತೀವಿ. ಸೊ ಪೇಷನ್ಸ್ ಆಗಿ ಕೇಳಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ಏನು ಅಂತಂದ್ರೆ, ಹೆಲ್ತ್ ಅನ್ನೋದು ಈಗ ತುಂಬಾ ಜನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಮಕ್ಕಳಿಗೆ ವಿಷಾನ ತಿನ್ನಿಸ್ತಿದ್ದೀರಾ, ಯಾವ್ದು ಒಳ್ಳೆ ಫುಡ್ ಯಾವ್ದು ಕೆಟ್ಟದ ಫುಡ್ ಅಂತ ಗೊತ್ತಾಗ್ತಿಲ್ಲ. ಚಾಕ್ಲೇಟ್ಸು, ಲಾಲಿಪಾಪು, ಕಿಂಡರ್ ಜಾಯಿ ಅಂತ ತಿಂತಾ ಇದಾರೆ. ಬಟ್ ಏನಾಗ್ತಿದೆ ಅಂದ್ರೆ, ಮತ್ತೆ ಅದನ್ನ ತಿಂದು ಒಳ್ಳೆ ಫುಡ್ ನ ಅವ್ರು ತಗೊಂತಿದ್ರೆ ವಾಮಿಟ್ ಆಗ್ತಿದೆ. ಒಂದು ಕೇಸ್ ನಾನು ನೋಡಿದೆ ರೀಸೆಂಟ್ ಆಗಿ. ನಮ್ಮ ಮೇಡಮ್, ನಾನೊಂದು ಬುಕ್ ಓದ್ತಾ ಇದ್ದೆ, ಶಿವಂಗಿ ಮ್ಯಾಮ್ ಅಂತ, ಅವ್ರು ಹೇಳಿದ್ರು ಆ ಮಗು ಯಾವ ತರ ಅಂದ್ರೆ ಕೋಕ್ಗೆ ಅಡಿಕ್ಷನ್ ಆಗ್ಬಿಟ್ಟು ನಾರ್ಮಲ್ ವಾಟರ್ ಕುಡಿಯೋಕ್ ಆಗ್ತಿಲ್ವಂತೆ. ನಾರ್ಮಲ್ ವಾಟರ್ ಕುಡಿದ್ರೆ ವಾಮಿಟ್ ಆಗ್ಬಿಡುತ್ತಂತೆ. ಆ ಹುಡುಗಿಗೆ ಯಾವ ತರ ಕ್ರಿಯೇಟ್ ಆಗ್ಬಿಟ್ಟಿದೆ ಮೈಂಡ್ ಅಂದ್ರೆ, ಒಂದ್ ಡ್ರಾಪ್ ವಾಟರ್ ಕುಡಿದ್ರು ವಾಮಿಟ್ ಆಗ್ಬಿಡುತ್ತೆ, ನನಗೆ ಬೇಡ, ನನ್ ಕೋಕೆ ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದೆ ನನಗೆ. ಸೊ ಇಷ್ಟೊಂದು ಡೇಂಜರಸ್ ಆಗ್ತಿದೆ ಅಡಿಕ್ಷನ್ಸ್. ಇದ್ರ ಬಗ್ಗೆ ಎಲ್ಲಾನು ಮಾತಾಡೋದಕ್ಕೆ ನಾನು ಒಂದು ಇಂಪಾರ್ಟೆಂಟ್ ಥಿಂಗ್, ಯಾಕಂದ್ರೆ ಹೆಲ್ತ್ ಅಲ್ಲಿ ಏನಾದ್ರು ಒಂದು ಹೇಳ್ಬೇಕು ಅಂತ ಇವತ್ತು ನನ್ಗೆ ಇಷ್ಟ ಆಯ್ತು. ಸೊ ನಾನು ಅದ್ರಿಗೆ ನನ್ನ ಒಬ್ಬ ಮೇಡಮ್, ಇಲ್ಲಿ ಯಾಕೆ ಈ ಮೇಡಮ್ ಇಂಪಾರ್ಟೆಂಟ್ ಆಗಿ ಚೂಸ್ ಮಾಡಿದೆ ಅಂದ್ರೆ, ಸೊ ಇಲ್ಲಿ ಮಕ್ಕಳು ಹೇಳ್ತಿದ್ದಾರೆ, ಪೇರೆಂಟ್ಸ್ ಕೆಲವರೆಲ್ಲ ನನಗೆ ಫೋನ್ ಮಾಡಿ ಹೇಳಿದ್ರು, ಸರ್ ನಮ್ಮ ಹುಡುಗ ಓದೋದ್ರಲ್ಲ ಅಷ್ಟು ಡೆವಲಪ್ಮೆಂಟ್ ಇಲ್ಲ ಸರ್, ಬಟ್ ಅವ್ನು ಏನಾದ್ರು ಮಾಡ್ಬೇಕು ಸರ್, ಏನ್ ಮಾಡ್ಬೋದು ಅಂತ. ಸರ್ ನಾನು ಹೇಳ್ದೆ ITI ಅಂದ. ಸರ್ ITI ಅಂದ್ರೆ ವೆಲ್ಡರು, ಎಲೆಕ್ಟ್ರಿಷಿಯನ್, ಅದು ಇದು ಅಂತ ಕೆಲವು ಮಾತ್ರ ಹೇಳಿದ್ರು. ಬಟ್ ITI ಅಲ್ಲಿ ಎಷ್ಟು ಡಿಫ್ರೆಂಟ್ ಕೆಲಸಗಳಿದೆ ಅಂತ ನಾನು ಆ ಮೇಡಮ್ ಇಂದ ತಿಳ್ಕೊಂಡೆ. ಸ್ಟಿಚಿಂಗ್ ಇಂದ ಹಿಡಿದು, ಪ್ಲಂಬಿಂಗ್ ಇಂದ ಹಿಡಿದು, AC ರಿಪೇರಿಯಿಂದ ಹಿಡಿದು ಪ್ರತಿಯೊಂದು ಕೋರ್ಸಸ್ ಅವೈಲಬಿಲಿಟಿ ಇದೆ ಸರ್ ITI ಅಲ್ಲಿ. ನಿಮ್ಗೆ ಏನ್ ಕೋರ್ಸ್ ಬೇಕೋ, ಮೊಬೈಲ್ ರಿಪೇರಿ, ಕ್ಯಾಮ್ರಾ ರಿಪೇರಿ, ಈ ತರ. ಸೊ ಕಲಿಬಹುದು ಸರ್. ನೀವು ಕಲ್ತ್ಬಿಟ್ಟು ನಿಮ್ದೇ ಆದಂತ ಒಂದು ಆಫೀಸ್ ಸ್ಟಾರ್ಟ್ ಮಾಡ್ಬೋದು, ನಿಮ್ದೇ ಒಂದು ಐಡೆಂಟಿಟಿನ ಕ್ರಿಯೇಟ್ ಮಾಡ್ಬೋದು. ಸೊ ಈ ಮೇಡಮ್ ಬಂದ್ಬಿಟ್ಟು ಗೌರ್ಮೆಂಟ್ ಸ್ಕೂಲ್ ITI ನ ಪ್ರಿನ್ಸಿಪಾಲು. ಮತ್ತೆ ಇವರು ಹೆಲ್ತ್ ಬಗ್ಗೆ ನಾನು ಇವ್ರ ಜೊತೆ ಕೋಆರ್ಡಿನೇಟ್ ಆಗ್ತಾ ಇದ್ದೀನಿ. ಇವ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ಬೇಕು ಮ್ಯಾಮ್ ಅಂತ ನಾನು ರಿಕ್ವೆಸ್ಟ್ ಮಾಡಿದೆ. ಇವ್ರು ಬೇರೆ ಸ್ಟೇಟ್ ಆಗಿದ್ರು, ಓಕೆ ನಾನು ಡೆಫಿನೆಟ್ ಆಗಿ ಬರ್ತೀನಿ, ನಾನು ಮಾಡ್ತೀನಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದ್ರು.